ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಯ್ ಫ್ರೆಂಡ್ಸ್, ಇವಾಗ ಮಲ್ಲ ದುರ್ಗಾಪರಮೇಶ್ವರಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಇದು ಕಾಸರಗೋಡು ಜಿಲ್ಲೆಯ ಪೋವಿಕಾನ ಗ್ರಾಮದ ಮಲ್ಲ ಎಂಬಲ್ಲಿದೆ. ಇಲ್ಲಿಗೆ ಪುತ್ತೂರಿನಿಂದ 53 ಕಿಲೋಮೀಟರ್, ಮಂಗಳೂರಿನಿಂದ 68 ಕಿಲೋಮೀಟರ್, ಕಾಸರಗೋಡಿನಿಂದ 16 ಕಿಲೋಮೀಟರ್, ಪೋವಿಕಾನದಿಂದ 5 ಕಿಲೋಮೀಟರ್. ನೀವು ಬನ್ನಿ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಇದೆ. ಈ ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಈ ದೇವಸ್ಥಾನದ ವಿಶಿಷ್ಟತೆ ಏನು ನೋಡೋಣ ಬನ್ನಿ ಫ್ರೆಂಡ್ಸ್. ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಕಷ್ಟ ಎದುರಾಗುವುದು ಸಹಜ ಅಲ್ವಾ? ಹಾಗೆ ನಾವು ಮೊರೆ ಹೋಗುವುದು ಸಹ ದೇವರುಗಳ ಬಳಿ. ಕಷ್ಟಗಳು ಬಂದಾಗ ಜೀವನದಲ್ಲಿ ಕುಗ್ಗಬಾರದು. ಅದಕ್ಕಾಗಿ ಒಂದಲ್ಲ ಒಂದು ಪರಿಹಾರ ಇದ್ದೇ ಇದೆ ಅಲ್ವಾ? ಬನ್ನಿ, ಸರ್ವ ಸಂಕಷ್ಟಗಳಿಗೂ ಪರಿಹಾರ ನೀಡುವ ಜಗನ್ಮಾತೆ ಈ ದುರ್ಗಾಪರಮೇಶ್ವರಿ ಅಮ್ಮನವರ ದೇಗುಲಕ್ಕೆ ಭೇಟಿ ಕೊಡೋಣ. ನೋಡಿ, ಇವಾಗ ನಾವು ದೇವಸ್ಥಾನಕ್ಕೆ ರೀಚ್ ಆಗ್ತಾ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ. ಈ ಟೆಂಪಲ್ಗೆ ಬಂದರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಾವು ಇಲ್ಲಿ ವರ್ಷಕ್ಕೆ 3 ಸಲ ಬರ್ತೀವಿ, ಪ್ರತಿ ವರ್ಷ. ಇಲ್ಲಿ ಮಂಗಳವಾರ, ಶುಕ್ರವಾರ, ಆದಿತ್ಯವಾರ ಸಾವಿರಾರು ಭಕ್ತರು ಇರುತ್ತಾರೆ. ಇಲ್ಲಿ ದೇವಸ್ಥಾನದ ಒಳಗೆ ವಿಡಿಯೋ ಮಾಡಲಿಕ್ಕೆ ಇಲ್ಲ, ಹಾಗೆ ನಾವಿಲ್ಲಿ ಹೊರಗೆ ವಿಡಿಯೋ ಮಾಡ್ತಿದ್ದೀವಿ. ಇದು ತುಂಬ ಶಕ್ತಿಯುತ ಮತ್ತು ಪ್ರಸಿದ್ಧ ದೇವಸ್ಥಾನ. ಇಲ್ಲಿ ದೇವಿಯನ್ನು 3 ರೂಪಗಳಲ್ಲಿ ಪೂಜಿಸ್ತಾರೆ. ಈ ದೇವಸ್ಥಾನ ಪ್ರಕೃತಿಯ ಮಧ್ಯದಲ್ಲಿದ್ದು ತುಂಬ ಶಾಂತವಾಗಿ, ಇಲ್ಲಿ ಬಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತದೆ. ನೀವು ಕೂಡ ಒಮ್ಮೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ. ಸಾವಿರಾರು ಭಕ್ತರು ಇಲ್ಲಿ ಬಂದು ದೇವಿಯ ಆಶೀರ್ವಾದ ಪಡೆಯುತ್ತಾರೆ. ಈ ದೇಗುಲಕ್ಕೆ ಹರಕೆ ಇಟ್ಟರೆ ಚರ್ಮರೋಗ ನಿವಾರಣೆಯಾಗುತ್ತೆ. ಇಲ್ಲಿ ಚರ್ಮರೋಗ ಇರುವವರು ಬಂದು ತೀರ್ಥ ಸ್ನಾನ ಮಾಡಿದರೆ ಅದರ ಸಮಸ್ಯೆ ನಿವಾರಣೆಯಾಗುತ್ತೆ. ಹಾಗೆ ಕಂಕಣ ಭಾಗ್ಯ ಕೂಡಿ ಬರಲು ಸ್ವಯಂವರ, ಪುಷ್ಪಾಂಜಲಿ ಪೂಜೆ, ಸೀರೆ ಸಮರ್ಪಣೆ, ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲ ಮಗು ಸಮರ್ಪಣೆ ಸೇವೆ, ತುಳಭಾರ ಸೇವೆ, ಇತ್ಯಾದಿ ಸಿದ್ಧಿಗಾಗಿ ಸತ್ಯನಾರಾಯಣ ಪೂಜೆ, ಹಾಗೆ ಮಕ್ಕಳ ಆರೋಗ್ಯ ಭಾಗ್ಯಕ್ಕಾಗಿ ಮೊದಲ ಅನ್ನಪ್ರಾಶನ ಸೇವೆ, ಒಂದೊಂದು ಬಗೆಯ ಸಮಸ್ಯೆಗೆ ಇಲ್ಲಿ ಒಂದೊಂದು ರೀತಿಯ ಹರಕೆಯನ್ನು ಹೊತ್ತುಕೊಂಡು ಅಮ್ಮನವರ ಬಳಿ ಬಂದು ಪ್ರಾರ್ಥಿಸಿಕೊಂಡರೆ ಕಷ್ಟಗಳೆಲ್ಲ ಕರಗಿ ಮಂಜಿನಂತೆ ಹೋಗುತ್ತೆ ಎಂದು ಜನರ ನಂಬಿಕೆ. ಇಲ್ಲಿ ಗಾರ್ಡನ್ ವ್ಯವಸ್ಥೆ ಇದೆ. ಇಲ್ಲಿ ಸಾವಿರಾರು ಭಕ್ತರಿಗೆ ಪ್ರತಿದಿನ ಅನ್ನದಾನ ಇರುತ್ತೆ. ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಬನ್ನಿ ಇಲ್ಲಿಗೆ. ಇಲ್ಲಿ ನಾಗಸಂಪಿಗೆ ಮರ ಇದೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.